ನಿಟ್ಟಿಂಗ್ ಕೇಬಲ್ ಹೆಡ್ ಬ್ಯಾಂಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ 4, 7, 9 ನೀಡಲ್ ತೊಗೋಬೋದು. ನಿಟ್ಟಿಂಗ್ ನೀಡಲು ನಾನು 9 ತೊಗೊಂಡಿದ್ದೀನಿ. ಕೇಬಲ್ ಸ್ಟಿಚ್ ಹೋಲ್ಡರು ಒಂದು ತೊಗೋಬೇಕು. ಈಗ ಇದಕ್ಕೆ 2 ನಿಟ್ಟಿಂಗ್ ಕಡ್ಡಿ ಇಟ್ಕೊಂಡು ಒಟ್ಟಿಗೆ 21 ರಿಂಗ್ಸ್ ಹಾಕ್ಕೋಬೇಕು. One, 2, 3. ಫಸ್ಟು 4 ನಿಟ್ ಹಾಕ್ಕೋಬೇಕು. 1, 2, 3, 4 ನಿಟ್, 2 ಪರ್ಲ್, ಮತ್ತು 9 ನಿಟ್ ಹಾಕ್ಕೋಬೇಕು. 1, 2, 3, 4, 5, 6, 7, 8, 9. ಈ 9 ರಿಂಗ್ಸ್ ಈಗ ಹಾಕ್ಕೊಂಡಿದ್ದೀವಲ್ಲ ನಿಟ್ಟು, ಅದರಲ್ಲಿ ಕೇಬಲ್ ಸ್ಟಿಚ್ ಬರುತ್ತೆ. ಈಗ 2 ಪರ್ಲ್, 1, 2 ಪರ್ಲ್, 4 ನಿಟ್. One, 2, 3, 4. ಈಗ ಫಸ್ಟ್ ರೋ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ರೋ ತೋರಿಸ್ತೀನಿ. 3 ನಿಟ್ ಹಾಕ್ಕೋಬೇಕು ಫಸ್ಟು. 1, 2, 3 ನಿಟ್, 1 ಪರ್ಲ್, 2 ನಿಟ್. ಈಗ 9 ಪರ್ಲು ಕೇಬಲ್ ಸ್ಟಿಚ್ ಹಾಕ್ತೀನಿ. 1, 2, 3, 4, 5, 6, 7, 8, 9. ಈಗ 2 ನಿಟ್, 1 ಪರ್ಲ್, 3 ನಿಟ್. One, 2, 3. ಈ ಫಸ್ಟ್ ರೋ ಸೆಕೆಂಡ್ ರೋ ಮತ್ತೆ ರಿಪೀಟ್ ಆಗುತ್ತೆ ನಿಮಗೆ ಇದು. ಈಗ ಕೇಬಲ್ ಸ್ಟಿಚ್ 4 ನಿಟ್, 1, 2, 3, 4 ನಿಟ್, 2 ಪರ್ಲ್, 1, 2 ಪರ್ಲ್, ಈಗ ಕೇಬಲ್ ಸ್ಟಿಚ್ಚು 3 ಸ್ಲಿಪ್ ಮಾಡ್ಕೋಬೇಕು. 1, 2, 3. ಸ್ಲಿಪ್ ಮಾಡಿಕೊಂಡು ಇನ್ನು 3 ರಿಂಗ್ಸ್ ಹಾಕ್ಕೋಬೇಕು. 3 ನಿಟ್ಟು, 1, 2,
3. ಈಗ ಇದೇನು ಸ್ಲಿಪ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನೀಡ್ಲಿಗೆ ಹಾಕ್ಕೋಬೇಕು. ನೀಡ್ಲಿಗೆ ಹಾಕ್ಕೊಂಡು ಅದನ್ನು ನಿಟ್ ಮಾಡ್ಕೋಬೇಕು ನಾವು. 1 2 3. One, 2, 3. ಈಗ 3 ಸ್ಲಿಪ್ ಮಾಡಿದ್ದೀವಿ, 3 ಹಾಕ್ಕೊಂಡಿದ್ದೀವಿ ರಿಂಗ್ಸು. ಇನ್ನು 3 ರಿಂಗ್ಸ್ ಇದೆ, 3 ರಿಂಗ್ಸ್ ಮತ್ತೆ ನಿಟ್ಟು ಹಾಕ್ಕೋಬೇಕು. 1 2 3. ಈಗ 9 ಆಯಿತು. ಈಗ 2 ಪರ್ಲ್, 4 ನಿಟ್. 1 2 3 4. ಈಗ 4th ರೋ ತೋರಿಸ್ತೀನಿ. 3 ನಿಟ್, 1 2 3. 3 ನಿಟ್, 1 ಪರ್ಲ್, 2 ನಿಟ್. 1 2. ಈಗ 9 ಪರ್ಲ್ಸ್ ಕೇಬಲ್ ಸ್ಟಿಚ್ ಹಾಕೋಬೇಕು. 1 2 3 4 5 6 7 8 9 ಕೇಬಲ್ ಸ್ಟಿಚ್ ಆಯಿತು. ಈಗ 2 ನಿಟ್, 9 ಕೇಬಲ್ ಸ್ಟಿಚ್ ಆದಾಗ ಆ ಕಡೆ ಈ ಕಡೆ 2 ನಿಟ್ ಬಂದರೆ ಎತ್ತಿ ಕಾಣುತ್ತೆ. ಈಗ 2 ನಿಟ್, 2 ನಿಟ್, 2 ನಿಟ್, 1 ಪರ್ಲ್, 3 ನಿಟ್. 4th ರೋ ಕಂಪ್ಲೀಟ್ ಆಯಿತು. ಈಗ 5th ರೋ ತೋರಿಸ್ತೀನಿ. ಈಗ 5th ರೋ ಫಸ್ಟ್ ರೋ ರಿಪೀಟ್ ಆಗುತ್ತೆ. 4 ನಿಟ್, 1 2 3 4. 4 ನಿಟ್, 2 ಪರ್ಲ್. ಈಗ 9 ನಿಟ್, 1 2 3 4 5 6 7 8 9. 9 ನಿಟ್, 2 ಪರ್ಲ್, 4 ನಿಟ್. 1 2 3 4. 5th ರೋ ಕಂಪ್ಲೀಟ್ ಆಯಿತು. 6th 7th 8th ಆದರೆ ಒಂದು ಫುಲ್ ಕೇಬಲ್ ಡಿಸೈನ್ ಬರುತ್ತೆ. ಈಗ ಒಂದು ಸ್ವಲ್ಪ ಕಾಣುತ್ತೆ. ಈಗ 6th ರೋ ಸೆಕೆಂಡ್ ರೋದು ರಿಪೀಟ್ ಆಗುತ್ತೆ. 3 ನಿಟ್, 1 2 3 3 ನಿಟ್, 1 ಪರ್ಲ್, 2 ನಿಟ್. ಕೇಬಲ್ ಸ್ಟಿಚಸ್ದು 9 ಪರ್ಲ್ ಹಾಕ್ಕೋಬೇಕು. 1 2 3 4 5 6
7 8 9. ಈಗ knit 2, purl 1, knit 3, 1 2 3. ಈಗ 6th ರೋ ಕಂಪ್ಲೀಟ್ ಆಯಿತು. ಈಗ 7th ರೋ ಅಲ್ಲಿ ನಿಮಗೆ ಕೇಬಲ್ ಸ್ಟಿಚ್ದು ಡಿಸೈನ್ ಬರುತ್ತೆ. 4 knit, 1 2 3, 4 knit, 2 purl, ಈಗ ಕೇಬಲ್ ಸ್ಟಿಚ್ದಲ್ಲಿ 3 knit ಹಾಕ್ಕೋಬೇಕು. 1 2 3 knit ಹಾಕ್ಕೊಂಡು ಈಗ 3 ಸ್ಲಿಪ್ ಮಾಡ್ಕೋಬೇಕು. ಒನ್ 2 3. ಈಗ ಇದು ಫ್ರಂಟ್ ಮಾಡ್ಕೋಬೇಕು. 1 2 3 knit ಹಾಕ್ಕೊಂಡಿದ್ದೀವಿ. ಈಗ ಇದನ್ನು 3 ನೀಡ್ಲಿಗೆ ಹಾಕ್ಕೊಂಡು ನಿಟ್ ಹಾಕ್ಕೋಬೇಕು. 1 2 3. One, 2 3. ಈಗ 6 ಆಯಿತು. ಈಗ ಮತ್ತೆ ಇನ್ನೊಂದು 3 ಹಾಕ್ಕೊಂಡ್ರೆ ಈಗ 9 ಕೇಬಲ್ ಸ್ಟಿಚ್ ಆಯಿತು. ಈಗ ಪರ್ಲ್ 2 knit 4 ಹಾಕ್ಕೋಬೇಕು. ಪರ್ಲ್ 2 knit 4. 1 2 3 4. ಈಗ 7th ರೋ ಕಂಪ್ಲೀಟ್ ಆಯಿತು. ಈಗ 8th ರೋ ಸೆಕೆಂಡ್ ರೋ ರಿಪೀಟ್ ಆಗುತ್ತೆ. 3 knit, 1 2 3 knit, 1 purl, 2 knit. ಈಗ 9 ಪರ್ಲ್ ಹಾಕ್ಕೋಬೇಕು. 1 2 3 4 5 6 7 8 9. 9 purl, 2 knit, 1 purl, 3 knit. ನೋಡಿ 8th ರೋ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂಚೂರು ಡಿಸೈನ್ ಗೊತ್ತಾಗುತ್ತೆ ಕೇಬಲ್ ಸ್ಟಿಚ್ದು. ಇದೇ ಥರ ನೀವು 8 ಲೈನು ನೀವು 53 ಸೆಂಟಿಮೀಟರ್ಸ್ ಹಾಕ್ಕೊಂಡು ಆಮೇಲೆ ಕ್ಲೋಸ್ ಮಾಡ್ಕೋಬೇಕು. ಆದಮೇಲೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ 53 ಸೆಂಟಿಮೀಟರ್ಸ್ ಆಗಿದೆ. ಹೆಡ್ ಬ್ಯಾಂಡ್ಗೆ 53 ಸೆಂಟಿಮೀಟರ್ ಕರೆಕ್ಟಾಗಿ ಸಾಕಾಗುತ್ತೆ. ಈಗ ಇದನ್ನು ಕ್ಲೋಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ 2 ನಿಟ್ ರಿಂಗ್ಸ್ಗೆ
ನೋಡಿ 2 ನಿಟ್ ರಿಂಗ್ಸ್ ಇದೆಯಲ್ಲ, ಅದು ಒಟ್ಟಿಗೆ ಹಾಕ್ಕೊಂಡು ಎರಡನ್ನು ಒಂದು ಮಾಡ್ಕೋಬೇಕು. ನೋಡಿ ಒಂದಾಯಿತು. ಹಾಗೆ ಮತ್ತೆ ಇದನ್ನು ಹಾಕ್ಕೊಂಡು ಮತ್ತೆ ಒಂದು ಕಡಿಮೆ ಮಾಡ್ತಾ ಹೋಗಬೇಕು. ನೋಡಿ 4 ಮತ್ತೆ ಕಡಿಮೆ ಆಯಿತು. ಹೀಗೆ ಒಂದರೊಳಗೆ ಒಂದು ಮಾಡ್ಕೊಂಡು ಹೋದರೆ ಇದನ್ನು ಎಂಟು ಮಾಡೋದು ತೋರಿಸ್ಕೊಟ್ಟು ನೋಡಿ, ಈ ಥರ ಬರುತ್ತೆ. ಎರಡೆರಡನ್ನು ಒಟ್ಟಿಗೆ ಒಂದು ಮೈನಸ್ ಮಾಡ್ತಾ ಹೋಗಬೇಕು. ಈಗ ಲಾಸ್ಟ್ ಒಂದು ಸ್ವಲ್ಪ ಉಲ್ಲನ್ನು ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ಅದರಲ್ಲೇ ನಾವು ಹೆಡ್ ಬ್ಯಾಂಡನ್ನ ಕ್ಲೋಸ್ ಮಾಡ್ಬೋದು. ನೋಡಿ ಇದು ಕ್ಲೋಸ್ ಆಯಿತು. ಈಗ ನೋಡಿ ಈ ಥರ ಬಂದಿದೆ. ಈಗ ಇದನ್ನು ಎರಡನ್ನೂ ಸೇರಿಸಿ ಹೊಲಿದ್ರೆ ಹೆಡ್ ಬ್ಯಾಂಡು ರೆಡಿ. ನೋಡಿ ಇದಕ್ಕೆ ನೀಡ್ಲ್ ಹಾಕ್ಕೋತೀನಿ. ಸೂಜಿ ಏರಿಸ್ಕೊಂಡು ಇದೇ ಉಲ್ಲನ್ ಇದರಲ್ಲೇ ಹೊಲ್ಕೋಬೇಕು. ನೋಡಿ ಇದೇ ಥರ ಹೊಲ್ಕೊತಾ ಬರಬೇಕು. ಹೊಲಿಗೆ ಹಾಕಿ ಕಟ್ ಮಾಡಿದ್ರೆ ಹೆಡ್ ಬ್ಯಾಂಡ್ ರೆಡಿ. ನೋಡಿ ಹೆಡ್ ಬ್ಯಾಂಡ್ ರೆಡಿ.